ಅಲ್ಲೋಡ್ಗ ಸರ್ಕಾರ ಸಾಲಿ ಹೆಂಗ ನಿಂತವ. ಸ್ನೇಹಿತರೆ, ಪ್ರೈವೇಟ್ ಕಾರ್ಮೆಂಟ್ ಹುಡುಗರು ಮಾತಾಡೋದು. ನಿಮ್ಮಂಗೆ ಹಳೆ ಬಿಲ್ಡಿಂಗ್ಗಳೆಲ್ಲ ನಮ್ಮವು ಸರ್ಕಾರಿ ಬಿಲ್ಡಿಂಗ್ ಎಲ್ಲ ಸೋರ್ತವೆ, ಬಣ್ಣನೇ ಇಲ್ಲ ನಮ್ಮವು. ಅಫ್ಟಿಯರ್ ಮೇಲೆ ಅಫ್ಟಿಯರು, ಹೊಸ ಬಿಲ್ಡಿಂಗು ಕಾರ್ಮೆಂಟು ತೆಗೆಯಲೇ ಹಳೆ ಸರ್ಕಾರಿ ಬಿಲ್ಡಿಂಗ್ಗಳು ಅಂತ ಹೋಗ್ತಾ ನೋಡಿ ಸ್ನೇಹಿತರೆ. ಪ್ರೈವೇಟು ನಮ್ಮ ಸಿರಾ ತಾಲೂಕಿನ ನಮ್ಮ MLC ಚಿದಾನಂದ ಗೌಡರು ಬಡವ್ರ ಮಕ್ಕಳು, ಕಾರ್ಮಿಕರ ಮಕ್ಕಳು, ರೈತರ ಮಕ್ಕಳು ಓದಲಿ ಅಂತಾನೆ ಖಾಸಗಿ ಶಾಲೆ ಕಾರ್ಮೆಂಟ್ಗಿಂತನ ಹೈಟಾಕ್ ಆಗಿ ನಮ್ಮ ಸರ್ಕಾರಿ ಶಾಲೆಯನ್ನು ಕಟ್ಟಿದ್ದಾರೆ. ಬರ್ಗೂರಾಗ ಕಟ್ಟಿದ್ದಾರೆ, ಗೋಪಿಕುಂಟೆ ಕಟ್ಟಿದ್ದಾರೆ, ಸಿರಾದಾಗ ಕಟ್ಟಿದ್ದಾರೆ, ತರೂರಾಗ ಕಟ್ತಾ ಇದ್ದಾರೆ, ಹಾಗೆ ಈಗ ತಾವರೆಕೆರೆಗೂ ಕಟ್ತಾರೆ. ತಾವರೆಕೆರೆಗೂ ಉದ್ಘಾಟನೆ ಇದೆ, ಬಾ ಮರಿ ನಾಳೆ ತೋರಿಸ್ತೀನಿ ಎಲ್ಲಿ ಅಂತ ತಾವರೆಕೆರೆ ಬಿಲ್ಡಿಂಗ್ ಹೆಂಗೈತೆ. ಹಾಯ್ ಕರ್ನಾಟಕ ಜನರೇ, ನಮಸ್ಕಾರ. ನಿಮ್ಮ ಹುಡುಗ ಕೊಟರಾಜಣ್ಣ. ನಮ್ಮ ಸರ್ಕಾರಿ ಶಾಲೆಯ ಮಕ್ಕಳು ಹೇಳಿದಂತೆಯೇ ನಮ್ಮ MLC ಚಿದಾನಂದ ಗೌಡರು ಅಂದು ನಮ್ಮ ಸಿರಾ ತಾಲೂಕಿನ ಪ್ರೆಸಿಡೆನ್ಸಿ ಸ್ಕೂಲ್ ಓನರ್ ಆದಂಥ ನಮ್ಮ ಚಿದಾನಂದ ಗೌಡರು ಸರ್ಕಾರಿ ಶಾಲೆಯನ್ನು ಮಾದರಿ ಶಾಲೆಯನ್ನಾಗಿ ಹೈಟೆಕ್ ಶಾಲೆಯನ್ನಾಗಿ ಮಾಡಬೇಕು ಅಂತಂದು ನಮ್ಮ ಸಿರಾದಲ್ಲಿ ಸುಮಾರು ಅವರ ಅವಧಿಯಲ್ಲಿ 6 ಶಾಲೆಗಳನ್ನು ಕಟ್ಟಿಸಿದ್ದಾರೆ. ಅವರು ಒಂದು ಹುಟ್ಟು ಹಬ್ಬದಕ್ಕೆ ಒಂದು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಈಗ ಬರ್ಗೂರಲ್ಲಿ ಮಾಡಿದ್ದಾರೆ, ಆಲ್ರೆಡಿ ಗೋಪಿಕುಂಟೆಯಲ್ಲಿ ಮಾಡಿದ್ದಾರೆ, ಸಿರಾದಲ್ಲಿ ಮಾಡಿದ್ದಾರೆ, ತರೂರ್ ಹತ್ರ ಕಟ್ತಾ ಇದ್ದಾರೆ. ಈಗ ತಾವರೆಕೆರೆಯಲ್ಲಿ ನೋಡಿ ಸ್ನೇಹಿತರೆ, ಇದೇ ಬಸ್ ಸ್ಟ್ಯಾಂಡು ಅಂದರೆ ಸೇತುವೆಯಿಂದ ಎಡಗಡೆಗೆ ತಿರುಗಿಕೊಂಡು ಮುಂದೆ ನೋಡಿ ಇಲ್ಲಿ ಆರ್ಚ್ ಕಾಣಿಸ್ತದಲ್ಲ, ಸ್ವಲ್ಪ ದೂರ ಹೋದರೆ ಅದೇ ನಮ್ಮ ತಾವರೆಕೆರೆಯ ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಪ್ರೌಢಶಾಲೆಯನ್ನು ನಮ್ಮ ಚಿದಾನಂದ ಗೌಡರು ಬಹಳ ಅತ್ಯುತ್ತಮವಾಗಿ ಗುಣಮಟ್ಟದಲ್ಲಿ ನಾವು ಸಹ ಹೆಮ್ಮೆಯಿಂದ ಹೇಳ್ಕೋಬೇಕು ಅನ್ನೋದು ನೋಡಿ ಸ್ನೇಹಿತರೆ. ಆಲ್ರೆಡಿ ಬಂದಿದ್ದಾರೆ ಎಲ್ಲ ಪೆಂಡಲ್ ಹಾಕೋರು. ಈ ಫಂಕ್ಷನ್ನು ನಾಳೆ ಅಂದರೆ 24ನೇ ತಾರೀಕು ಬುಧವಾರ 10:30ಯಿಂದ ಈ ಸರ್ಕಾರಿ ನಮ್ಮ ಹೆಮ್ಮೆಯ ಸರ್ಕಾರಿ ಶಾಲೆ ಎಲ್ಲರೂ ಎದೆ ತೊಡ್ಕೊಂಡು ಒಬ್ರು ಚಾಲೆಂಜ್ ಆಗಿ ನಮ್ಮ ಶಾಲೆನೂ ಹೈಟ್ ಹಾಕಿದೆ, ಯಾವ ಕಾರ್ಮೆಂಟ್ಗಿಂತನೂ ಬಹಳ ಅತ್ಯುತ್ತಮವಾಗಿದೆ. ನಮ್ಮ ಮಕ್ಕಳು ಸಹ ಕಾರ್ಮೆಂಟ್ನಲ್ಲಿ ಓದ್ತಾ ಇದ್ದಾರೆ ಅಂತಂದರೆ ಹಬ್ಬ ಕೂಲಿ ಕಾರ್ಮಿಕರು ಮತ್ತು ರೈತರ ಮಕ್ಕಳು, ಹಿಂದುಳಿದ ವರ್ಗ ಮಕ್ಕಳು ಹೆಮ್ಮೆಯಿಂದ ಹೇಳ್ಕೊಬೋದು ನೋಡಿ ಸ್ನೇಹಿತರೆ. ಆಲ್ರೆಡಿ ಎಲ್ಲ ಪೆಂಡಲೆಲ್ಲ ರೆಡಿ ಮಾಡ್ತಾ ಇದೆ. ಸಿರಾ ತಾಲೂಕಿನ ಸಮಸ್ತ ನಾಗರಿಕರು, ಬಂಧು ಮಿತ್ರರು, ಸ್ನೇಹಿತರು, ನೆಂಟರು, ಬಂಧು ಬಳಗರು, ಹಾಗೆ ಎಲ್ಲ ಪಕ್ಷದ ಮುಖಂಡರು, ಜನನಾಯಕರು, ಕಾರ್ಯಕರ್ತರು, ಹಾಗೆ ಚಿದಾನಂದ ಗೌಡರಿನ ಅಭಿಮಾನಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಂಥ ಒಂದು ನಮ್ಮ ತಾವರೆಕೆರೆಯಲ್ಲಿರುವಂಥ ಒಂದು ಸರ್ಕಾರಿ ಶಾಲೆಯ ಒಂದು ಉದ್ಘಾಟನೆ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ನೋಡಿ ಸ್ನೇಹಿತರೆ. ಇದೇ ನಮ್ಮ ತಾವರೆಕೆರೆಯಲ್ಲಿರುವಂತಹ ಒಂದು ಅತ್ಯುತ್ತಮವಾದಂಥ ಒಂದು ಗುಣಮಟ್ಟದ ಒಂದು ನಮ್ಮ ಸರ್ಕಾರಿ ಶಾಲೆ ಹೆಮ್ಮೆಯಿಂದ ಹೇಳ್ಕೊಳ್ಳುವಂಥ ನಮ್ಮ ಹುಡುಗರಿಗೆ ಚಾಲೆಂಜ್ ಆಗಿ, ಅಂದರೆ ಪ್ರೈವೇಟ್ ಶಾಲೆಗಳಿಗಿಂತ ನಮ್ಮ ಸರ್ಕಾರಿ ಶಾಲೆಯು ಯಾವುದಕ್ಕೂ ಕಮ್ಮಿ ಇಲ್ಲ ಅಂತ ನಮ್ಮ ಚಿದಾನಂದ ಗೌಡರು ಹೆದೆ ಮುಟ್ಟಿ ಹೇಳುವಂಥ ಒಂದು ಶಾಲೆಗಳನ್ನು ಕಟ್ಟಿಸಿದ್ದಾರೆ. ಬನ್ನಿ ಸ್ನೇಹಿತರೆ, ಈ ಶಾಲೆ ಎಷ್ಟು ಅತ್ಯುತ್ತಮವಾಗಿದೆ, ಹೇಗೆಲ್ಲ ಇದೆ ಎಲ್ಲ ರೆಡಿ ಆಗ್ತೈತೆ ಸ್ನೇಹಿತರೆ. ನಾಳೆನೇ ಉದ್ಘಾಟನೆ ಇರೋದ್ರಿಂದ ಮುಂದೆಗಡೆ ಬೋರ್ಡು ಅದನ್ನೆಲ್ಲ ಕ್ಲೀನ್ ಇದು ಮಾಡ್ತಾ ಇದ್ದಾರೆ. ಆಮೇಲೆ ಕೆಳಗೆ ನೆಲಪಲ ಎಲ್ಲ ತೊಳಿತಾ ಇದ್ದಾರೆ, ಪೇಂಟೂ ಆಗಿದೆ. ನಾಳೆ 10:30ಗೆ ಈ ಸರ್ಕಾರಿ ಕಟ್ಟಡ ಅಂದರೆ ಈ ಸರ್ಕಾರಿ ಶಾಲೆಯ ಒಂದು ಉದ್ಘಾಟನೆ ಕಾರ್ಯಕ್ರಮವಿದೆ. ನಮ್ಮ ಚಿದಾನಂದ ಗೌಡರು ಮತ್ತು ಕಾರ್ಯಕರ್ತರು, ನಮ್ಮ ಗೋವಿಂದ ಕಾರಜೋಳರು ಎಲ್ಲರೂ ಅತಿಥಿಗಳಾಗಿ ಒಳ್ಳೆಯ ಗಣ್ಯ ವ್ಯಕ್ತಿಗಳು ಆಗಮಿಸ್ತಿದ್ದಾರೆ. ಅವ್ರಿಗೆ ಸ್ವಾಗತಿಸುತ್ತಾ ಬನ್ನಿ ಸ್ನೇಹಿತರೆ. ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ವಿಡಿಯೋನ ಶೇರ್ ಮಾಡಬೇಕು. ಯಾಕಂದರೆ ಇಂಥದ್ದೊಂದು ಅಪರೂಪದ ಒಂದು ಕೆಲಸ, ಅಂದರೆ ಮರೆಯಲಾಗದಂಥ ಒಂದು ಕೆಲಸ ಇದು. ಯಾಕಂದರೆ ನಮ್ಮ ಸರ್ಕಾರಿ ಶಾಲೆಗಳಿಗೆ ಪೇಂಟ್ ಹೊಡ್ಸೋದು ನೋಡಿದ್ದೀವಿ ಮತ್ತು ಕ್ಲೀನ್ ಮಾಡೋದು ನೋಡಿದ್ದೀವಿ. ಬಟ್ ನಮ್ಮ ಸರ್ಕಾರಿ ಹಳೆ ಶಾಲೆ ಸೋರುವಂಥ ಬಿಲ್ಡಿಂಗ್ಗಳನ್ನು ಒಂದೊಂದು ತಾಲೂಕಲ್ಲಿ ಅವರ ಒಂದು ಹುಟ್ಟು ಹಬ್ಬಕ್ಕೆ ಆಯ್ಕೆ ಮಾಡಿಕೊಂಡು ಅವರು ಸರ್ಕಾರಿ ಶಾಲೆಯನ್ನು ದತ್ತು ತೆಗೆದುಕೊಂಡು ಅಲ್ಲಿ ಒಂದು ಗುಣಮಟ್ಟದ ಅತ್ಯುತ್ತಮವಾಗಿ ಆ ಸರ್ಕಾರಿ ಶಾಲೆಯನ್ನು ಕಟ್ಟಿ, ಆ ಸರ್ಕಾರಿ ಶಾಲೆಗಳು ಕಟ್ಟಿದ್ದು ಸುಮ್ಮನೆ ಆಗಲ್ಲ, ಅವರು ದಾಖಲಾತಿಗೂ ಹೋಗಿದ್ದಾರೆ. ಇಂಥ ಒಂದು ಶಾಲೆ ಕಟ್ಟಿದ್ದೀವಿ, ಯಾವ ಕಾರ್ಮೆಂಟಿಗೂ ನಮ್ಮ ಕಾರ್ಮೆಂಟಿಗೆ ಬಂದರೆ ಇಷ್ಟು ದುಡ್ಡು ಆಗುತ್ತೆ, ನೀವು ಇಲ್ಲಿ ಬಂದರೆ ಉಚಿತವಾಗಿ ಓದಿಸ್ತಾರೆ, ನಿಮಗೆ ವಸತಿ ಮತ್ತು ಏನೇನಿದೆ ಎಲ್ಲನೂ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಊಟ ಮತ್ತು ಬುಕ್ಸ್ಗಳು ಎಲ್ಲ ವಿತರಣೆ ಮಾಡ್ತಿದ್ದಾರೆ. ದಯವಿಟ್ಟು ಇಂಥ ಒಂದು ಸರ್ಕಾರಿ ಶಾಲೆಗಳನ್ನು ಉಳಿಸಿ ಬೆಳೆಸಿ ಅಂತ ನಮ್ಮ ಚಿದಾನಂದ ಗೌಡರು ಸಹ ಒಂದು ಅತ್ಯುತ್ತಮವಾಗಿರ್ತಾರೆ ನೋಡಿ ಸ್ನೇಹಿತರೆ. ಈ ಬಿಲ್ಡಿಂಗು ಬಹಳ ಅತ್ಯುತ್ತಮವಾಗಿದೆ. ಒಂದು ಕೆಳಗೆ 5 ಬಿಲ್ಡಿಂಗ್ ಇದ್ದಾವೆ, ಮೇಲೆ 5 ರೂಮ್ಗಳು ಇದ್ದಾವೆ. ಬಹಳ ಒಂದು ನೀಟಾಗಿ ಸುಂದರವಾಗಿ ಗುಣಮಟ್ಟದಲ್ಲಿ ದೃಢವಾಗಿ ಇದ್ದಾವೆ ನೋಡಿ ಸ್ನೇಹಿತರೆ. ಆಲ್ರೆಡಿ ಎಲ್ಲ ಉದ್ಘಾಟನೆಗೆ ಸಮಾರಂಭಕ್ಕೆ ರೆಡಿ ಆಗ್ತಾ ಇದೆ. ನಾವು ಬರ್ತಾ ಇದ್ದೀವಿ, ನೀವು ಬನ್ನಿ. ಇಂಥ ಒಂದು ನಮ್ಮ ಚಿದಾನಂದ ಗೌಡರು ಕಟ್ಟಿರುವಂಥ ಒಂದು ಸರ್ಕಾರಿ ಶಾಲೆ ಉದ್ಘಾಟನೆ ಕಾರ್ಯಕ್ರಮವನ್ನು ಎಲ್ಲರ ಒಂದು ಸಮ್ಮುಖವಾಗಿ ಯಶಸ್ವಿಗೊಳಿಸಬೇಕೆಂದು ತಮ್ಮೆಲ್ಲರಲ್ಲೂ ಸವಿನಯ ಪ್ರಾರ್ಥನೆ ನೋಡಿ ಸ್ನೇಹಿತರೆ.
ಇದು ಒಂದು ಯಾರೋ ಏನೋ ಮಾಡಿದರು, ಯಾವುದೋ ಒಂದು ದುಡ್ಡು ಬಂತು, ಏನೋ ಒಂದು ಇದು ಅಂತಂತಲ್ಲ. ಅವರು ಸರ್ಕಾರಿ ಶಾಲೆ ಅಂದರೆ ಖಾಸಗಿ ಶಾಲೆಗಳು ಇದ್ದಾವೆ. 10 ಜನ ನಮ್ಮ ಸ್ಕೂಲ್ಗೂ ಬರ್ತಾರೆ, ಇಂಥವೆಲ್ಲ ಯಾಕೆ ಮಾಡಬೇಕು ಅಂತಲ್ಲ. ನಮ್ಮ ಸಿರಾ ತಾಲೂಕು ಎಷ್ಟೊಂದು ಶಾಲೆಗಳು ಕಟ್ಟಿದೆ. ಇಂಥದ್ದೊಂದು ಶಾಲೆಗೆ 50 ಜನ ಅಂದರೂ ಸುಮಾರು 250 ಜನ ಹುಡುಗರು ಹೋಗ್ತಾರೆ. ಅದರ ಕನಿಷ್ಠ ಅಂದರೆ ನಮ್ಮ ಕಾರ್ಮೆಂಟಿಗೆ ಒಂದು 50 ಜನ ಬರ್ತಾರೆ ಅಂತ ಒಂದು ಇವತ್ತು ಬಿಸ್ನೆಸ್ ಆಗುತ್ತೆ ಅನ್ನೋ ಒಂದು ಕಾಲದಲ್ಲಿ ಇವರು ಅದು ಯಾವುದು ಯೋಚನೆ ಮಾಡಿದರೆ, ನಮ್ಮ ತಾಲೂಕಿಗೆ ನಾನು ಹುಟ್ಟಿದ ಒಂದು ಊರಿಗೆ ಏನಾದರೂ ಒಂದು ಮಾಡಬೇಕಂದು ಸರ್ಕಾರಿ ಶಾಲೆಗಳನ್ನು ಆಯ್ಕೆ ಮಾಡ್ಕೊಂಡು ಅವ್ರು ದತ್ತು ತಗೊಂಡು ಇಂಥ ಒಂದು ಶಾಲೆಯನ್ನು ಕಟ್ತಾರೆ. ನೋಡಿ ಸ್ನೇಹಿತರೆ, ಶೌಚಾಲಯ ಎಷ್ಟು ಸ್ವಚ್ಛತವಾಗಿದೆ. ಇಂಥ ಒಂದು ಶಾಲೆಗೆ ಎಲ್ಲರೂ ದಾಖಲಾತಿ ಇಂಥ ಸರ್ಕಾರಿ ಶಾಲೆಯನ್ನು ಉಳಿಸಿ. ಹಾಗೆ ನಾಳೆ ಮರೆಯಬೇಡಿ, ಬುಧವಾರ ನಾಳೆ 10:30ಕ್ಕೆ ಈ ಸರ್ಕಾರಿ ಬಿಲ್ಡಿಂಗ್ ಉದ್ಘಾಟನೆ ಕಾರ್ಯಕ್ರಮ ಇದೆ. ದಯವಿಟ್ಟು ಎಲ್ಲರೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ವಿಡಿಯೋನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ. ನಿಮ್ಮ ಹುಡುಗ ಕೊಟ್ಟ ರಾಜಣ್ಣ.